ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 13ನೇ ಪ್ರಶ್ನೆ. ಶಬ್ದವು ಶಕ್ತಿಯ ಒಂದು ರೂಪ ಎಂದು ನಿರ್ಧರಿಸಲು ಸಹಾಯಕವಾಗುವ ಯಾವುದಾದರೂ ಎರಡು ನಿದರ್ಶನಗಳನ್ನು ಬರೆಯಿರಿ. ಹಾಗಿದ್ರೆ ಶಬ್ದ ಶಕ್ತಿಯ ಒಂದು ರೂಪನ? ಹೌದು. ಅದನ್ನ ನಾವು ನಿರ್ಧರಿಸಬೇಕು ಅಂದ್ರೆ ಅದಕ್ಕೆ ಒಂದೆರಡು ನಿದರ್ಶನಗಳನ್ನ ಬರಿಬೇಕು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನೋಡೋಣ ಯಾವ ನಿದರ್ಶನಗಳನ್ನ ಬರೀಬಹುದು ನಾವು. ಒಂದು ಧ್ವನಿವರ್ಧಕದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ. ಧ್ವನಿವರ್ಧಕ ಸ್ಪೀಕರ್ ಮೇಲೆ ಸ್ವಲ್ಪ ಸಾಸಿವೆಯನ್ನ ಹಾಕಿದ್ದಾರೆ. ಸ್ಪೀಕರ್ನ ಧ್ವನಿಯನ್ನ ಹೆಚ್ಚಿಸಿದರೆ ಸಾಸಿವೆ ಮೇಲಕ್ಕೆ ಹಾರಿ ಕೆಳಗೆ ಬೀಳುತ್ತದೆ ಅಲ್ವಾ. ಸ್ಪೀಕರ್ನ ಧ್ವನಿಯನ್ನ ಹೆಚ್ಚಿಸಿದ್ರೆ, ಲೌಡ್ನೆಸ್ ಅನ್ನ ಜಾಸ್ತಿ ಮಾಡಿದ್ರೆ, ಹೆಚ್ಚು ಲೌಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಸಾಸಿವೆ ಮೇಲಕ್ಕೆ ಹಾರಿ ಪುಟಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ. ಹಾಗಾಗಿ ನಾವು ಶಬ್ದವು ಶಕ್ತಿಯ ಒಂದು ರೂಪ ಅಂತ ನಿರ್ಧರಿಸಬಹುದು. ಈಗ ಒಬ್ಬ ನಿಮ್ಮ ಫ್ರೆಂಡ್ ನಿಂತ್ಕೊಂಡಿದ್ದಾರೆ, ನೀವೇನ್ ಮಾಡ್ತೀರಿ, ಹೋಗಿ ಅವರನ್ನ ತಳ್ತೀರಿ. ಆ ಸಂದರ್ಭದಲ್ಲಿ ನೀವು ಅವರ ಮೇಲೆ ಶಕ್ತಿಯನ್ನ ಪ್ರಯೋಗಿಸ್ತಾ ಇದ್ದೀರಿ, ಅವರ ಸ್ಥಾನವನ್ನ ಬದಲಾಯಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಈ ಸ್ಪೀಕರ್ ಅನ್ನ ಒಂದು ವ್ಯಕ್ತಿ, ಸಾಸಿವೆಯನ್ನ ಒಂದು ವ್ಯಕ್ತಿ ಅಂದ್ರೆ ಸ್ಪೀಕರ್ ಏನ್ ಮಾಡ್ತಾ ಇದೆ, ಸಾಸಿವೆಯನ್ನ ಮೇಲ್ ಹಾರುವಂತೆ ಮಾಡ್ತಾ ಇದೆ. ಯಾವ ಕಾರಣದಿಂದ? ಈ ಸ್ಪೀಕರ್ ಅಲ್ಲಿ ಶಬ್ದ ಇಲ್ಲ ಅಂದಿದ್ರೆ ಅದು ಸಾಧ್ಯ ಆಗ್ತಾ ಇರ್ಲಿಲ್ಲ ಅಲ್ವಾ. ಸ್ಪೀಕರ್ ನಲ್ಲಿ ಧ್ವನಿ ಹೆಚ್ಚಿಸಿದಾಗ ಆ ಸಂದರ್ಭದಲ್ಲಿ ಸಾಸಿವೆ ಮೇಲಕ್ಕೆ ಹಾರಿ ಕೆಳಗೆ ಬೀಳ್ತಾ ಇದೆ. ಹಾಗಿದ್ರೆ ಶಬ್ದವು ಶಕ್ತಿಯ ಒಂದು ರೂಪ ಅಂತ ಹೇಳ್ತೀವಿ. ಅದೇ ತರ ಇನ್ನೊಂದು ನಿದರ್ಶನ ನೋಡೋದಿದ್ರೆ, ಒಂದು ಪ್ಲಾಸ್ಟಿಕ್ ಡಬ್ಬಿಯನ್ನು ತೆಗೆದುಕೊಂಡು, ಈ ತರ ಒಂದು ಪ್ಲಾಸ್ಟಿಕ್ ಡಬ್ಬಿಯನ್ನ ತಗೋಬೇಕು. ಅದರ ತುದಿಗಳನ್ನ ಕತ್ತರಿಸಿ, ಎರಡೂ ಕಡೆ ತುದಿಯನ್ನ ಕತ್ತರಿಸಬೇಕು. ಕತ್ತರಿಸಿದ ಒಂದು ತುದಿಯನ್ನು ಹಿಗ್ಗಿಸಿದ ರಬ್ಬರ್ ಬಲೂನಿನ ಒಂದು ಚೂರಿನಿಂದ ಮುಚ್ಚಿ. ಇದನ್ನ ಒಂದು ಬಲೂನಿನ ಚೂರಿನಿಂದ ರಬ್ಬರ್ ಬ್ಯಾಂಡ್ ನಿಂದ ಬಿಗಿಗೊಳಿಸಿ. ಈಗ ಹಿಗ್ಗಿಸಿದ ರಬ್ಬರ್ ಬಲೂನಿನ ಮೇಲೆ 4-5 ಒಣಗಿದ ಕಾಳುಗಳನ್ನು ಇರಿಸಿ. ಅಲ್ಲಿ ಹೇಗೆ ಸ್ಪೀಕರ್ ಮೇಲೆ ಕಾಳುಗಳನ್ನ ಇರಿಸಿದ್ವಲ್ಲ, ಇಲ್ಲೂ ಈ ರಬ್ಬರ್ ಬಲೂನಿನ ಮೇಲೆ ಸ್ವಲ್ಪ ಸಾಸಿವೆ ಕಾಳು ಅಥವಾ ಯಾವ್ದಾದ್ರು ಲೋ ವೇಟ್ ಇರುವಂತಹ ಕಾಳನ್ನ ಹಾಕಬೇಕು. ತೆರೆದ ತುದಿಯಿಂದ ಶಬ್ದ ಮಾಡಿದಾಗ ಕಾಳು ಮೇಲಕ್ಕೆ ತುದಿಯುತ್ತದೆ. ಇಲ್ಲಿ ತೆರೆದಿರುವಂತಹ ತುದಿ ಏನಿದೆಯಲ್ಲ, ಇದರಿಂದ ಶಬ್ದವನ್ನ ಮಾಡಿದ್ರೆ, ಇಲ್ಲಿಂದ ಶಬ್ದವನ್ನ ಕಳಿಸಿದ್ರೆ, ಹಾ ಹೂ ಅಂತೇನಾದ್ರೂ ಕಿರ್ಚ್ಕೊಂಡ್ರೆ ಅಲ್ಲಿ ಶಬ್ದ ತರಂಗಗಳು ಹೋಗುತ್ತಲ್ವಾ, ಅದು ಈ ರಬ್ಬರ್ ಬಲೂನಿನ ಈ ಕಾಳೇನಿದೆ ಅದು ಪುಟಿಯುವಂತೆ ಮಾಡುತ್ತೆ. ಹಾಗಿದ್ರೆ ನಾವು ಶಬ್ದ ಶಕ್ತಿಯ ಒಂದು ರೂಪ ಆಗಿದೆ ಅಂತ ಈ ರೀತಿಯಾಗಿ ಹೇಳಬಹುದು. ಥ್ಯಾಂಕ್ ಯು.